ರೀ, ಸ್ವಲ್ಪ ಇಲ್ಲಿ ಕೇಳ್ರಿ. ನನ್ನ ಮನಸ್ಸಲ್ಲಿ ಒಂದು ವಿಚಾರವಿದೆ. ನಾಳೆಗೆ ಮಾವ ತೀರಿಕೊಂಡು 1 ತಿಂಗಳಾಗುತ್ತದೆ. ನಾವೆಲ್ಲರೂ ನಾಳೆ ಊರಿಗೆ ಹೋಗಿ ಬರೋಣವೇ ಅಂತ ಸುಮಿತ್ರಾ ತನ್ನ ಪತಿ ಸುಹಾಸನಿಗೆ ಕೇಳಿದಾಗ, ಶೇವಿಂಗ್ ಮಾಡಿಕೊಳ್ಳುತ್ತಿದ್ದ ಅವನು ಒಮ್ಮೆಲೆ ಹೌಹಾರಿದ ಮತ್ತು ಅವನ ಕಪಾಳಕ್ಕೆ ಬ್ಲೇಡ್ ಹತ್ತಿತು. ಅವನು ಮತ್ತಷ್ಟು ಹೌಹಾರಿದ ಕಾರಣವೇನೆಂದರೆ ಸುಮಿತ್ರಾ ಆಡಿದ ಮುಂದಿನ ಮಾತಿಗೆ. ರೀ, ನನಗೆ ಅತ್ತೆಯನ್ನು ನೆನೆದು ಬಹಳ ಚಿಂತೆಯಾಗಿದೆ. ಅವಳು ಅಲ್ಲಿ ಒಂಟಿಯಾಗಿ ಹೇಗೆ ಇರುತ್ತಾಳೆ? ಅಷ್ಟಕ್ಕೂ ಈ ವಯಸ್ಸಿನಲ್ಲಿ ಒಬ್ಬಳೆ ಮನೆಯನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿದಾಗ, ಪತ್ನಿಯ ಬಾಯಲ್ಲಿ ಇಂತಹ ಮಾತನ್ನು ಕೇಳಿ ಸುಹಾಸನು ಅವಳನ್ನು ವಿಚಿತ್ರದಿಂದ ನೋಡುತ್ತಲೇ ಇದ್ದ ಮತ್ತು ಅಚಾನಕ್ ಆಗಿ ಗಂಗಾ ನದಿ ತಿರುಗಿ ಉಲ್ಟಾ ಏಕೆ ಹರಿಯುತ್ತಿದೆ ಅಂತ ಯೋಚಿಸುತ್ತಾ, ನಾನು ಹೇಳುವ ಉದ್ದೇಶವೇನೆಂದರೆ, ಅಷ್ಟಕ್ಕೂ ನಿನ್ನ ತಲೆಯಲ್ಲಿ ಏನು ಓಡುತ್ತಿದೆ? ಅಮ್ಮನ ಬಗ್ಗೆ ಅಷ್ಟು ಸಾಫ್ಟ್ ಆಗಿ ಅವಳ ಯೋಚನೆ ಮಾಡುವಷ್ಟು ಅವಳ ಕಣ್ಣೀರಿನ ಕಣ್ಣುಗಳು ನಿನಗೆ ಹಿಡಿಸುತ್ತಿರ್ಲಿಲ್ಲವಲ್ಲ. ಇದೇ ಮೊದಲ ಬಾರಿಗೆ ನಿನ್ನಲ್ಲಿ ಇಷ್ಟು ವ್ಯತ್ಯಾಸ ಕಾಣುತ್ತಿದ್ದೇನೆ ಅಂತ ಹೇಳಿದಾಗ ಸುಮಿತ್ರಾಳು, ರೀ, ಮೊದಲಾದರೆ ಅತ್ತೆ ಮಾವ ಜೊತೆಯಾಗಿ ಇರುತ್ತಿದ್ದರು, ಪರಸ್ಪರ ಒಬ್ಬರಿಗೊಬ್ಬರು ನೋಡಿಕೊಂಡು ಹೋಗುತ್ತಿದ್ದರು. ವಯಸ್ಸಾದ ಅತ್ತೆಗೆ ಈಗ ಏನಾದರೂ ಆರೋಗ್ಯ ಸಮಸ್ಯೆ ಮತ್ತು ಏನಾದರೂ ತೊಂದರೆ ಆದರೆ ಅವಳನ್ನ ನೋಡಿಕೊಳ್ಳಲು ಈಗ ಮಾವನೂ ಇಲ್ಲ. ಹೀಗೆ ಏನಾದರೂ ತೊಂದರೆ ಆದರೆ ಅವಳನ್ನು ಯಾರು ನೋಡಿಕೊಳ್ಳುತ್ತಾರೆ? ನಮ್ಮ ಸಂಬಂಧಿಕರು ಮತ್ತು ಪಟ್ಟಣದ ಜನರು ನಮ್ಮ ಬಗ್ಗೆ ಏನೇನು ಆಡಿಕೊಳ್ಳುತ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ವಯಸ್ಸಾದ ಅತ್ತೆಯನ್ನ ನೋಡಿಕೊಳ್ಳುತ್ತಿಲ್ಲ ಅಂತ ನನಗೆ ಚೀಮಾರಿ ಹಾಕುತ್ತಾರೆ. ಬೇಡಪ್ಪ ಬೇಡ, ನಾನು ಇಂತಹ ಮಾತುಗಳನ್ನು ಅನ್ನಿಸಿಕೊಳ್ಳಲು ತಯಾರಿಲ್ಲ. ನೀವು ಹಿಂದೆ ಹೋಗಿ ಅತ್ತೆಯನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿ ಸುಮಿತ್ರಾಳೇನೋ ಅಲ್ಲಿಂದ ಹೋದಳು. ಆದರೆ ಸುಹಾಸನು ಕಕ್ಕಾಬಿಕ್ಕಿಯಾಗಿ ಅಲ್ಲಿಯೇ ನಿಂತು, ಇದುವರೆಗೂ ಇಲ್ಲಿ ನಿಂತು ಮಾತನಾಡಿದ ಮಹಿಳೆ ನನ್ನ ಹೆಂಡತಿ ಸುಮಿತ್ರಾಳೇ ಆಗಿದ್ದಳ, ಇಲ್ಲವೇ ಅದೇ ಮುಖ ಹೋಲುವ ಬೇರೆ ಯಾರಾದರೂ ಆಗಿದ್ದರಾ? ಏಕೆಂದರೆ ನನ್ನ ಪತ್ನಿಯ ಬಾಯಲ್ಲಿ ಇಂತಹ ಮಾತುಗಳನ್ನು ನಾನು ಕನಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ. ನನ್ನ ತಾಯಿಯ ಬಗ್ಗೆ ಇಷ್ಟು ಚಿಂತೆ, ಅಷ್ಟಕ್ಕೂ ಸಮಯದ ಜೊತೆಗೆ ನನ್ನ ಪತ್ನಿಯಲ್ಲಿಯೂ ಪರಿವರ್ತನೆ ಆಗಿದೆ ಅಂತ ಮನಸ್ಸಿನಲ್ಲಿಯೇ ಯೋಚಿಸಿ ಅವನು ನಸುನಕ್ಕನು. ತನ್ನ ಹೆಂಡತಿ ಹೇಳಿದ್ದರಲ್ಲಿ ತಪ್ಪೇನಿಲ್ಲ ಅಂತ ಅಂದುಕೊಂಡು ಸುಹಾಸನು ತನ್ನ ತಾಯಿಗೆ ಫೋನ್ ಕಾಲ್ ಮಾಡಿ, ಹಲೋ ಅಮ್ಮ, ಹೇಗಿದ್ದೀಯಾ? ಆರಾಮಾಗಿದ್ದೀಯಾ ತಾನೆ? ಅಮ್ಮ, ಈಗ ಅಪ್ಪಾಜಿಯು ನಿನ್ನ ಹತ್ತಿರ ಇಲ್ಲ, ಅದಕ್ಕಾಗಿ ನೀವು ಎಷ್ಟು ದಿನ ಅಂತ ಒಂಟಿಯಾಗಿ ಇರುತ್ತೀರಿ? ಕೆಲಸದವರ ಭರವಸೆ ಎಷ್ಟು ದಿನ ಅಂತ ಇರುತ್ತದೆ? ನೀನೇಕೆ ಇಲ್ಲಿಗೆ ಬಂದು ನಮ್ಮೊಂದಿಗೆ ಇರಬಾರದು ಅಂತ ನಾವು ಯೋಚಿಸಿದ್ದೇವೆ ಅಂತ ಹೇಳಿದಾಗ, ಮಗನ ಮಾತು ಕೇಳಿ ಆ ಕಡೆಯಿಂದ ರಮಾದೇವಿಯು, ಮಗನೇ ಸುಹಾಸ್, ನಿನಗೆ ನನ್ನ ಬಗ್ಗೆ ಎಷ್ಟು ಚಿಂತೆ ಇದೆ ಅಂತ ನನಗೆ ಗೊತ್ತಿದೆ. ನೀನು ನನ್ನನ್ನು ಬಹಳ ಕಾಳಜಿ ಮಾಡುತ್ತೀಯ, ಆದರೆ ನನ್ನೊಂದಿಗೆ ನಿನ್ನ ಪತ್ನಿಗೆ ಆಗಿ ಬರುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆಗಿದೆ. ನಿನ್ನ ತಂದೆಯ ಪಿಂಚಣಿ ಹಣ ನನಗೆ ಸಿಗುತ್ತದೆ, ಅಷ್ಟರಲ್ಲೇ ನಾನು ಬದುಕು ನಡೆಸುತ್ತೇನೆ. ಈ ವಯಸ್ಸಿನಲ್ಲಿ ಮರ್ಯಾದೆಯಿಂದ ಬದುಕಲು ನಾನು ಇಷ್ಟಪಡುತ್ತೇನೆ. ಅದಕ್ಕಾಗಿ ನನ್ನನ್ನು ಇಲ್ಲಿಯೇ ಇರಲು ಬಿಟ್ಟರೆ ಒಳ್ಳೆಯದಾಗುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದಳು. ತಾಯಿಯ ಬಾಯಿಂದ ಪಿಂಚಣಿ ಅನ್ನುವ ಮಾತನ್ನು ಕೇಳಿ ಸುಹಾಸನಿಗೆ ತಟ್ಟನೆ ಒಂದು ವಿಚಾರ ಹೊಳೆಯಿತು. ಒಂದು ವೇಳೆ ಸುಮಿತ್ರಾ ಅಮ್ಮನಿಗೆ ಸಿಗುವ ಪಿಂಚಣಿ ಹಣದ ಆಸೆಗಾಗಿ ಅವಳನ್ನು ಇಲ್ಲಿಗೆ ಕರೆಸಿಕೊಳ್ಳುತ್ತಿರಬಹುದಾ? ಇಲ್ಲ ಇಲ್ಲ, ಅವಳು ಇಷ್ಟು ಕೆಟ್ಟವಳು ಆಗಿರ್ಲಿಕ್ಕಿಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಾ ಮತ್ತೆ ಅವನು ತನ್ನ ತಾಯಿಗೆ, ಅಮ್ಮ, ನಿನ್ನ ಒಂಟಿತನದ ಜೀವನದಲ್ಲಿ ನಾನು ನಿನ್ನೊಂದಿಗೆ ಜೊತೆಯಾಗಿ ಇರಬೇಕು ಅಂತ ಯೋಚಿಸಿದ್ದೇನೆ. ನಾನು ನಿನಗೆ ಭರವಸೆ ಕೊಡುತ್ತೇನೆ, ಇಲ್ಲಿ ನಿನ್ನ ಮರ್ಯಾದೆಗೆ ಒಂದಿಷ್ಟು ಕುಂದು ಬರುವುದಿಲ್ಲ. ನಿನ್ನ ಸೊಸೆಯ ಪ್ರಶ್ನೆಯಾದರೆ ಅವಳೇ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರುವಂತೆ ಒತ್ತಾಯಿಸುತ್ತಿದ್ದಾಳೆ. ನಿನ್ನನ್ನು ನಾವು ಕಾಳಜಿಯಿಂದ ನೋಡಿಕೊಳ್ಳಬೇಕು ಅಂತ. ಅವಳ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆಯಾಗಿದೆ. ಈಗ ಅವಳಿಗೆ ನಿನ್ನದೇ ಚಿಂತೆಯಾಗಿದೆ ಅಂತ ಹೇಳಿದ. ಮಗನ ಮಾತು ಕೇಳಿ ರಮಾದೇವಿಯು, ಮಗನೇ, ಒಳ್ಳೆಯ ಸುದ್ದಿ ಹೇಳಿದೆ, ಒಳ್ಳೆಯದೇ ಆಯ್ತು. ಕನಿಷ್ಠವೆಂದರೂ ಸೊಸೆಯಾದವಳು ನನ್ನ ಬಗ್ಗೆ ಯೋಚನೆಯನ್ನಾದರೂ ಮಾಡಿದಳಲ್ಲ. ಒಬ್ಬ ವಯಸ್ಸಾದ ಅತ್ತೆಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಅಂತ ಹೇಳಿದಳು. ಅದಕ್ಕೆ ಸುಹಾಸನು, ಅಮ್ಮ, ಈಗ ನೀನು ನಮ್ಮೊಂದಿಗೆ ಇರಲು ಒಪ್ಪಿಕೊಂಡಿದ್ದೀಯಾ ಅಂತ ನಾನು ಅಂದುಕೊಳ್ಳುತ್ತೇನೆ. ನಿನಗೂ ನಿನ್ನ ಮೊಮ್ಮಗ ಮತ್ತು ಮೊಮ್ಮಗಳೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಕ್ಕಂತೆ ಆಗುತ್ತದೆ. ಅವರಿಗೂ ನಿನ್ನ ಅವಶ್ಯಕತೆ ಇದೆ. ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿಯರೇ ಸಂಸ್ಕಾರ ಕೊಡಬೇಕಲ್ಲವೇ ಅಂತ ಹೇಳುವಾಗ ಅದೇ ಸಮಯಕ್ಕೆ ಸರಿಯಾಗಿ ಸುಮಿತ್ರಾ ತನ್ನ ರೂಮಿನಿಂದ ಹೊರಗೆ ಬಂದಳು ಮತ್ತು ಸುಹಾಸನ ಕೈಯಿಂದ ಫೋನ್ ಇಸಿದುಕೊಂಡು, ಅತ್ತೆ, ನಮಗೂ ಕೂಡ ನಿಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡಿ. ಮಗ ಸೊಸೆ ಇರುವಾಗಲೂ ನಿಮ್ಮನ್ನು ಒಂಟಿಯಾಗಿ ನೌಕರರ ಭರವಸೆಯ ಮೇಲೆ ಇರಲು ಬಿಟ್ಟಿದ್ದಾರೆ ಅಂತ ಜನ ಆಡಿಕೊಳ್ಳುತ್ತಾರೆ. ಅದನ್ನ ಸ್ವಲ್ಪ ಯೋಚಿಸಿ. ಅಷ್ಟಕ್ಕೂ ನಮ್ಮವರೇ ನಮಗೆ ಆಗುತ್ತಾರಲ್ಲವೇ? ಇಂತಹ ಸಮಯದಲ್ಲಿ ನಮ್ಮವರೇ ಆಗದಿದ್ದರೆ ಮತ್ಯಾರು ಆಗುತ್ತಾರೆ? ಸುಮಿತ್ರಾಳ ಜೇನು ತುಂಬಿದ ಸಿಹಿಯಾದ ಮಾತು ಕೇಳಿ ರಮಾದೇವಿ ನಿರಾಳವಾದಳು ಮತ್ತು ಅವಳು ಮಗ ಸೊಸೆಯೊಂದಿಗೆ ಇರಲು ಒಪ್ಪಿಗೆ ಸೂಚಿಸಿದಳು.
ರಮಾದೇವಿಯೊಂದಿಗೆ ಫೋನಿನಲ್ಲಿ ಮಾತನಾಡಿದ ಮಾರನೆಯ ದಿನವೇ ಸುಮಿತ್ರಾ ಮತ್ತು ಸುಹಾಸ್ ಅವಳ ಪಟ್ಟಣಕ್ಕೆ ತಲುಪಿದರು ಮತ್ತು ಅವಳನ್ನು ತಮ್ಮೊಂದಿಗೆ ಕರೆದುಕೊಂಡು ಬರಲು ತಯಾರಿ ಮಾಡಿಸಲು ನಿಂತರು. ಕಿಮ್ಮತ್ತಿನ ಎಲ್ಲಾ ವಸ್ತುಗಳನ್ನು ಸುಮಿತ್ರಾ ತನ್ನ ಬಳಿ ಭದ್ರವಾಗಿ ಇಟ್ಟುಕೊಂಡು, ಅತ್ತೆ ಮಾವರ ಯಾವ ಯಾವ ಅವಶ್ಯಕತೆಯ ಕಾಗದ ಪತ್ರಗಳು ಇವೆಯೋ ಅವನ್ನು ನಿಮ್ಮೊಂದಿಗೆ ಇಟ್ಟುಕೊಂಡು ನಡೆಯಿರಿ ಅಂತ ತನ್ನ ಪತಿಗೆ ಹೇಳುತ್ತಾ, ಮತ್ತೆ ಈ ಮನೆಯನ್ನು ಬಾಡಿಗೆ ಕೊಡಿರಿ, ಏಕೆಂದರೆ ಮನೆ ಸ್ವಚ್ಛವಾಗಿರುತ್ತದೆ ಮತ್ತು ಪ್ರತಿ ತಿಂಗಳಿಗೊಮ್ಮೆ ನಿಶ್ಚಿತವಾಗಿ ವರಮಾನವೂ ಬರುತ್ತಿರುತ್ತದೆ ಅಂತ ಹೇಳಿದಳು. ಸುಮಿತ್ರಾಳ ಮಾತು ಕೇಳಿ ಸುಹಾಸನು, ಈ ನಿರ್ಣಯವನ್ನು ನಾನು ಮಾಡಲು ಆಗುವುದಿಲ್ಲ. ಮನೆಯನ್ನು ಏನು ಮಾಡಬೇಕು ಅನ್ನುವ ನಿರ್ಧಾರವನ್ನು ಅಮ್ಮನ ಹೇಳುತ್ತಾಳೆ, ಏಕೆಂದರೆ ಈ ಮನೆ ಅಮ್ಮನದು. ವಯಸ್ಸಾದ ಅವಳ ಜೀವನ ಖುಷಿಯಿಂದ ಮತ್ತು ಗೌರವದಿಂದ ಕಳೆಯಲು ಅಂತ ಅಷ್ಟೇ ನಾನು ಬಯಸುತ್ತೇನೆ ಅಂತ ಹೇಳಿದ. ರಮಾದೇವಿಯು ಸೊಸೆಯ ಮಾತಿಗೆ ಸಹಮತಿ ಸೂಚಿಸಿ ಮನೆಯನ್ನು ಬಾಡಿಗೆ ಕೊಟ್ಟಳು. ಮನೆ ದೊಡ್ಡದಿದ್ದರಿಂದ ಒಳ್ಳೆಯ ಬಾಡಿಗೆ ಹಣ ಬರಲು ಶುರುವಾಯಿತು. ಕೊನೆಗೂ ರಮಾದೇವಿ ಮಗ ಸೊಸೆಯೊಂದಿಗೆ ಶಹರದ ಮಗನ ಪ್ಲಾಟ್ಗೆ ಬಂದು ಬಿಟ್ಟಳು. ಅವಳ ಜೀವನ ಒಮ್ಮೆಲೆ ಬದಲಾಗತೊಡಗಿತು. ಅವಳಿಗೆ ಪತಿಯೊಂದಿಗೆ ಕಳೆದ 40 ವರ್ಷದ ಗೃಹಸ್ಥಿ ಜೀವನವು ಮರೆತಂತೆ ಆಯಿತು ಮತ್ತು ಪಟ್ಟಣದ ಆ ಮನೆಯ ನೆನಪು ಮತ್ತು ಕಷ್ಟ ಸುಖ ಆಗುತ್ತಿದ್ದ ಅಕ್ಕಪಕ್ಕದ ಜನರ ಒಡನಾಟ ಬಿಟ್ಟು ಹೋದಂತೆ ಆಯಿತು. ಆದರೆ ಈ ದೊಡ್ಡ ಶಹರದಲ್ಲಿ ಅವಳಿಗೆ ಅತಂತ್ರತೆ ಕಾಡತೊಡಗಿತು. ಆದರೆ ಮಗ ಮತ್ತು ಮೊಮ್ಮಕ್ಕಳು ಜೊತೆಯಲ್ಲಿ ಇದ್ದಿದ್ದರಿಂದ ಅವಳು ಖುಷಿಯಾಗಿದ್ದಳು. ಸ್ವಲ್ಪ ದಿನಗಳ ಮಟ್ಟಿಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ರಮಾದೇವಿಗೆ ಒಳ್ಳೆಯ ಸೇವೆ ದೊರಕುತ್ತಿತ್ತು. ಅವಳ ಮೊಮ್ಮಗ ದೀಪು ಅಜ್ಜಿ ಸತತವಾಗಿ ಅವಳ ಹತ್ತಿರವೇ ಸುಳಿಯುತ್ತಿದ್ದ. ಅಜ್ಜಿಯು ಜೊತೆಯಾಗಿದ್ದರಿಂದ ಅವನಿಗೂ ತುಂಬಾ ಖುಷಿಯಾಗಿತ್ತು ಮತ್ತು ರಮಾದೇವಿಯು ತನ್ನ 1 ವರ್ಷದ ಮೊಮ್ಮಗಳನ್ನು ಸಂಭಾಳಿಸುತ್ತಾ ಕೂರುತ್ತಿದ್ದಳು. ಹೀಗೆ ಶಹರಕ್ಕೆ ಬರುತ್ತಲೇ ರಮಾದೇವಿಯು ಸೊಸೆಯ ಎಲ್ಲಾ ಕೆಲಸದಲ್ಲಿಯೂ ಕೈ ಜೋಡಿಸುತ್ತಿದ್ದಳು. ಅತ್ತ ಕಡೆ ಸೊಸೆ ಸುಮಿತ್ರಾ ಒಂದೊಂದೇ ಕೆಲಸದಿಂದ ಮುಕ್ತಿ ಪಡೆಯುತ್ತಾ ಹೋದಳು. ಬಹಳಷ್ಟು ಬಾರಿ ಸುಮಿತ್ರಾ ಟಿವಿ ನೋಡುತ್ತಾ ಕೂರುತ್ತಿದ್ದಳು ಅಥವಾ ಮೈಕೈ ನೋವು ಅಂತ ಹೇಳಿ ತನ್ನ ರೂಮಿನಲ್ಲಿ ರೆಸ್ಟ್ ಮಾಡುತ್ತಿದ್ದಳು. ಪೂರ್ತಿ ದಿನ ಅಡುಗೆ ಮಾಡುವುದರಿಂದ ಹಿಡಿದು ಮನೆಯ ಕಸ ಗೂಡಿಸುವುದು, ಪಾತ್ರೆ ತೊಳೆಯುವ ಕೆಲಸವನ್ನು ಸಹ ರಮಾದೇವಿಯೇ ಮಾಡುವುದು ಆಯಿತು. ಮೇಲಾಗಿ ಸೊಸೆಯ ಒಂದಿಲ್ಲ ಒಂದು ವಿನಂತಿಯನ್ನು ಮಾಡಿಕೊಡಬೇಕಾಗಿತ್ತು. ಅತ್ತೆ, ನಿಮ್ಮ ಕೈಯಿಂದ ಪಾಲಕ್ ಪನ್ನೀರ್ ತುಂಬಾ ರುಚಿಕರಾಗುತ್ತದೆ, ಇಂದು ತಿನ್ನಬೇಕು ಅನಿಸುತ್ತಿದೆ, ಪ್ಲೀಸ್ ಮಾಡಿಕೊಡ್ತೀರಾ ಅನ್ನುವ ಸಿಹಿಯಾದ ಮಾತುಗಳು. ರಮಾದೇವಿಯು ಈ ಕೆಲಸದಲ್ಲಿಯೂ ಯಾವುದೇ ಆಲಸ್ಯ ಮಾಡುತ್ತಿರಲಿಲ್ಲ. ಈ ವಿಷಯದಿಂದ ಅವಳಿಗೆ ಏನೂ ತೊಂದರೆ ಆಗುತ್ತಿರಲಿಲ್ಲ. ಒಂದಿನ ಕೆಲಸದವಳು ಬಾರದೆ ಇದ್ದ ಕಾರಣ ರಮಾದೇವಿಯು ಮನೆಯನ್ನ ಸ್ವಚ್ಛ ಮಾಡುತ್ತಿದ್ದಳು. ಸುಮಿತ್ರಾಳು ತನ್ನ ಫೋನಿನಲ್ಲಿ ಬ್ಯುಸಿಯಾಗಿದ್ದಳು. ಮಂಚದ ಮೇಲೆ ಕೈಕಾಲು ಬಡಿಯುತ್ತಾ ಆಡುತ್ತಿದ್ದ ಸಣ್ಣ ಮೊಮ್ಮಗಳು ಮಂಚದ ತುದಿಗೆ ಬಂದು ಕೆಳಗೆ ಬೀಳುವುದನ್ನ ರಮಾದೇವಿ ನೋಡಿದಳು. ಹಾಗೆ ಕೆಳಗೆ ಬಿದ್ದ ಮಗುವು ಜೋರಾಗಿ ಅಳಲು ಶುರು ಮಾಡಿತು. ರಮಾದೇವಿಯು ಬೇಗನೆ ಹೋಗಿ ಮಗುವನ್ನ ಎತ್ತಿಕೊಂಡಳು. ಇದನ್ನ ನೋಡುತ್ತಲೇ ಸುಮಿತ್ರಾಳು ಫೋನನ್ನ ಇಟ್ಟು ಜೋರಾಗಿ ಒದರುತ್ತಾ, ಅತ್ತೆ, ನೀವು ಕೈ ತೊಳೆಯದೆ ಮಗುವನ್ನ ಹೀಗೆ ಮುಟ್ಟಿದಿರಿ, ಹೀಗೆ ಮಾಡುವುದರಿಂದ ಮಗುಗೆ ಇನ್ಫೆಕ್ಷನ್ ಆಗುತ್ತದೆ ಅಂತ ನಿಮಗೆ ಗೊತ್ತಿಲ್ಲವೇ ಅಂತ ಹೇಳುತ್ತಾ ಮಗುವನ್ನ ಕಸಿದುಕೊಂಡು ತನ್ನ ರೂಮಿಗೆ ಹೋದಳು. ರಮಾದೇವಿಯು ಅವಕ್ಕಾಗಿ ತನ್ನ ಸೊಸೆಯನ್ನೇ ನೋಡುತ್ತಿದ್ದಳು. ಆ ದಿನದಿಂದ ಆ ಸಣ್ಣ ಮಗುವನ್ನು ಅದರ ಅಜ್ಜಿಯ ಹತ್ತಿರ ಒಮ್ಮೆಯೂ ಕೊಡಲಿಲ್ಲ. ಇತ್ತೀಚೆಗೆ ಸುಮಿತ್ರಾಳು ರಮಾದೇವಿಯ ಕೆಲಸದಲ್ಲಿ ಏನಾದರೊಂದು ಹುಡುಕುತ್ತಿದ್ದಳು. ಇದೇ ವಿಚಾರ ರಮಾದೇವಿಯ ಮನಸ್ಸನ್ನು ಒಳಗೆ ಕೊರೆಯುತ್ತಲಿತ್ತು. ತನ್ನ ತಾಯಿ ಈ ಮನೆಗೆ ಬಂದಾಗಿನಿಂದ ಬಹಳ ಕೆಲಸ ಮಾಡುವ ಹಾಗಾಗಿದೆ ಅಂತ ಸುಹಾಸನು ಕೂಡ ಅಂದಾಜಿಸುತ್ತಿದ್ದ. ಅದಕ್ಕಾಗಿ ಅವನು ತನ್ನ ಪತ್ನಿಗೆ, ಸುಮಿತ್ರಾ, ಅಮ್ಮನಿಗೆ ತುಂಬಾ ವಯಸ್ಸಾಗಿದೆ, ಅವಳಿಂದ ಕೆಲಸ ಮಾಡಿಸಿಕೊಳ್ಳಬೇಡ, ಈಗ ಅವಳು ರೆಸ್ಟ್ ಮಾಡುವ ದಿನಗಳಾಗಿವೆ ಅಂತ ಹೇಳಿದಾಗ ಸುಮಿತ್ರಾಳು, ರೀ, ಅತ್ತೆಗೆ ಈ ವಯಸ್ಸಲ್ಲಿ ಮತ್ಯಾವ ಕೆಲಸವಿದೆ, ಪೂರ್ತಿ ದಿನ ಖಾಲಿಯೇ ಕುಳಿತಿರುತ್ತಾಳೆ, ಸ್ವಲ್ಪ ಕೈಕಾಲು ಆಡಿಸಿ ಕೆಲಸ ಮಾಡಿದರೆ ಅವಳಿಗೆ ಒಳ್ಳೆಯದು, ಅಷ್ಟಕ್ಕೂ ಅವಳಿಗೆ ನಾನ್ಯಾವ ಗುಡ್ಡ ಕಡಿಯುವ ಕೆಲಸವನ್ನ ಮಾಡಲು ಹಚ್ಚುತ್ತೇನೆ, ಮನೆಯ ಅಲ್ಪ ಸ್ವಲ್ಪ ಕೆಲಸ ಮಾಡುತ್ತಾಳೆ ಅಷ್ಟೇ ಅಂತ ಹೇಳಿದಳು. ಪತ್ನಿಯ ಈ ಮಾತಿಗೆ ಸುಹಾಸನು ಸುಮ್ಮನಾಗಿ ಬಿಟ್ಟ. ರಮಾದೇವಿಯು ಮಗ ಸೊಸೆಯ ಈ ಮಾತುಗಳನ್ನ ಕೇಳಿಸಿಕೊಂಡಳು. ಆದರೂ ಮಗನಿಗೆ ಏನನ್ನು ಹೇಳಲು ಹೋಗಲಿಲ್ಲ, ಏಕೆಂದರೆ ಮಗ ಸೊಸೆಯ ನಡುವೆ ಜಗಳಕ್ಕೆ ತಾನೇ ಕಾರಣ ಆಗಬಾರದು ಅಂತ. ಒಂದಿನ ಸುಹಾಸನು ರೆಡಿಯಾಗಿ ತನ್ನ ಆಫೀಸಿಗೆ ಹೊರಟಾಗ ರಮಾದೇವಿಯು ಒಂದು ಚೀಟಿಯನ್ನ ಅವನ ಕೈಗೆ ಕೊಡುತ್ತಾ, ಮಗನೇ, ನನ್ನ ಸ್ವಲ್ಪ ಔಷಧಿಗಳು ಖಾಲಿಯಾಗಿವೆ, ಸಂಜೆ ಬರುವಾಗ ತೆಗೆದುಕೊಂಡು ಬಾರಪ್ಪ ಅಂತ ಹೇಳಿದಳು. ಸುಹಾಸನು ಹೂ ಅಂತ ತಲೆ ಹಾಕಿ ಹೊರಟು ಹೋದ. ಆ ಸಮಯದಲ್ಲಿ ಸುಮಿತ್ರಾ ಅಲ್ಲಿಯೇ ಇದ್ದರೂ ಏನು ಹೇಳಲಿಲ್ಲ. ಆದರೆ ಪತಿಯು ಹೋದ ನಂತರ ಅವಳು ರಮಾದೇವಿಗೆ, ಅತ್ತೆ, ನೀವು ತಪ್ಪು ತಿಳಿಯಲ್ಲ ಅಂದರೆ ಒಂದು ಮಾತು ಹೇಳಲೆ, ನೀವು ಬಂದ ನಂತರ ನಮ್ಮ ಮನೆಯ ಖರ್ಚು ಹೆಚ್ಚಾಗಿದೆ, ಆದರೆ ನಿಮ್ಮ ಮಗನಿಗೆ ಮೊದಲಿಗೆ ಎಷ್ಟು ಸಂಬಳ ಬರುತ್ತಿತ್ತೋ ಈಗಲೂ ಅಷ್ಟೇ ಇದೆ. ಈ ಮನೆ ಖರೀದಿ ಮಾಡಿದ್ದ ಬ್ಯಾಂಕಿನ ಕಂತು ಬಹಳಷ್ಟು ಕಟ್ಟುವುದೂ ಇದೆ.
ಅದಕ್ಕಾಗಿ ನೀವು ಆ ಪಟ್ಟಣದ ಮನೆಯ ಬಾಡಿಗೆ ಮತ್ತು ಮಾವನವರ ಪಿಂಚಣಿ ಹಣವನ್ನು ನಮ್ಮ ಕೈಗೆ ಕೊಟ್ಟರೆ ಒಳ್ಳೆಯದಾಗುತ್ತದೆ ಮತ್ತು ನಾವು ಈ ಮನೆಯ ಕಂತನ್ನು ಬೇಗನೆ ಮುಟ್ಟಿಸಬಹುದು ಅಂತ ಹೇಳಿದಳು. ಸೊಸೆಯ ಈ ಮಾತನ್ನು ಕೇಳಿದ ರಮಾದೇವಿ ತನ್ನ ಮನಸ್ಸಿನಲ್ಲಿ, ನಾನು ಎಷ್ಟು ಮುಟ್ಟಾಳಿಯಾಗಿದ್ದೆ. ಸೊಸೆಯ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿದ್ದರೂ ಅವಳ ಬಣ್ಣದ ಮಾತಿಗೆ ಮರುಳಾಗಿ ಅವಳು ಬದಲಾಗಿದ್ದಾಳೆ ಅಂತ ಏಕೆ ಯೋಚಿಸಿದೆ? ಅವಳು ನನ್ನನ್ನು ವೃದ್ಧಾಪ್ಯದಲ್ಲಿ ಗೌರವದಿಂದ ನಡೆಸಿಕೊಂಡು ನನ್ನ ಸೇವೆ ಮಾಡುತ್ತಾಳೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅಂತ ಯೋಚಿಸಿದಳು. ಆದರೂ ಇನ್ನೊಂದು ಸಲ ಅವಳ ಮನಸ್ಸು, ಮಗ ತೊಂದರೆಯಲ್ಲಿ ಇದ್ದಾಗ ಅವನಿಗೆ ಹಣದ ಅವಶ್ಯಕತೆ ಇದ್ದಾಗ ಹಣ ಕೊಟ್ಟರೆ ಏನು ತೊಂದರೆ ಆಗುವುದಿಲ್ಲ ಅಂತ ಯೋಚಿಸಿದಳು. ಅದಕ್ಕಾಗಿ ಅವಳು ಮನೆಯ ಬಾಡಿಗೆ ಮತ್ತು ತನ್ನ ಪತಿಯ ಪಿಂಚಣಿಯ ಹಣವನ್ನು ಕೊಡಲು ಒಪ್ಪಿಕೊಂಡಳು. ಒಂದಿನ ರಮಾದೇವಿಯು ಮನೆಯ ಬಾಲ್ಕನಿಯಲ್ಲಿ ಕುಳಿತು ಎದುರಿಗಿದ್ದ ಪಾರ್ಕನ್ನು ನೋಡುತ್ತಿದ್ದಳು. ಸ್ವಲ್ಪ ಹೊತ್ತು ಪಾರ್ಕಿನಲ್ಲಿ ಸುತ್ತಾಡಿ ಬರಬೇಕು ಅಂತ ಎಷ್ಟೋ ಸಲ ಯೋಚಿಸುತ್ತಿದ್ದಳು. ಆದರೆ ಮನೆಯ ಕೆಲಸದಲ್ಲಿ ಅವಳಿಗೆ ಸಮಯ ಸಿಗದ ಕಾರಣ ಹೋಗಲು ಆಗುತ್ತಿರಲಿಲ್ಲ. ಆದರೆ ಇಂದು ಸೊಸೆಯ ಹರಿತವಾದ ಮಾತುಗಳು ಅವಳ ಹೃದಯವನ್ನ ಘಾಸಿಗೊಳಿಸಿದವು. ಅದಕ್ಕಾಗಿ ಇಂದು ಮನೆಯ ಕೆಲಸವನ್ನ ಲೆಕ್ಕಿಸದೆ ಸಂಜೆ ಪಾರ್ಕಿನಲ್ಲಿ ಸುತ್ತಾಡಲು ಹೋದಳು ಮತ್ತು ಸಂಜೆ ಸುಮಾರು 7 ಗಂಟೆಗೆ ಮನೆಗೆ ವಾಪಸ್ ಬಂದಳು. ಹಾಗೆ ಮನೆಗೆ ಬಂದು ನೋಡಿದಾಗ ಸೊಸೆಯು ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಅವಳು ಫೋನಿನಲ್ಲಿ ಎಷ್ಟು ಮಗ್ನ ಆಗಿದ್ದಳೆಂದರೆ ಅತ್ತೆ ಬಂದದ್ದು ಅವಳಿಗೆ ತಿಳಿಯಲೇ ಇಲ್ಲ. ಅದೇ ಸಮಯಕ್ಕೆ ಸೊಸೆಯ ಮಾತುಗಳು ರಮಾದೇವಿಯ ಕಿವಿಗೆ ಸ್ಪಷ್ಟವಾಗಿ ಕೇಳುತ್ತಿದ್ದವು. ಸುಮಿತ್ರಾಳು ತನ್ನ ತಾಯಿಯೊಂದಿಗೆ ನಗು ನಗುತ್ತಾ, ಅರೆ ಅಮ್ಮ, ನನ್ನ ಮುದ್ದು ಅಮ್ಮ, ನಿನ್ನ ಯೋಜನೆ ಸಾಕಾರವಾಗಿದೆ. ಮನೆಯ ಎಲ್ಲಾ ಕೆಲಸಗಳನ್ನು ಅತ್ತೆಯೇ ನೋಡಿಕೊಳ್ಳುತ್ತಿದ್ದಾಳೆ. ಅಡಿಗೆ ಮಾಡುವುದರಿಂದ ಹಿಡಿದು ಪಾತ್ರೆ ತೊಳೆಯುವುದು, ಬಟ್ಟೆ ತೊಳೆಯುವುದು ಎಲ್ಲವನ್ನು ಅವಳೇ ಮಾಡುತ್ತಾಳೆ. ಈಗ ನನಗೆ ಯಾವ ಕೆಲಸವೂ ಇಲ್ಲ. ಮೇಲಾಗಿ ಪಟ್ಟಣದ ಆ ಮನೆಯ ಬಾಡಿಗೆ ಮತ್ತು ಮಾವನ ಪಿಂಚಣಿ ಹಣ ನನ್ನ ಕೈಗೆ ಸೇರುತ್ತಿದೆ. ನಿನ್ನ ಮಗಳದೀಗ ಮಜವೋ ಮಜ ನಡೆಯುತ್ತಿದೆ ಅಂತ ಹೇಳುತ್ತಿದ್ದಳು. ಸೊಸೆಯ ಮಾತನ್ನು ಕೇಳಿ ರಮಾದೇವಿಯು ಹೈರಾಣಾಗಿ ನಿಂತಳು. ಅವಳು ಒಳಗೊಳಗೆ ಕೊರಗುತ್ತಿದ್ದಳು. ಇಂದು ಅವಳಿಗೆ ತನ್ನ ಪಟ್ಟಣದ ಮನೆ ಬಿಟ್ಟು ಮಗನ ಹತ್ತಿರ ಶಹರಕ್ಕೆ ಬಂದಿದ್ದಕ್ಕೆ ಪಶ್ಚಾತ್ತಾಪ ಆಗುತ್ತಿತ್ತು. ಮರಳಿ ಪಟ್ಟಣಕ್ಕೆ ಹೋಗಿ ಬಿಡಬೇಕು ಅಂತ ಅವಳ ಒಂದು ಮನಸ್ಸು ಹೇಳುತ್ತಿತ್ತು. ಆದರೆ ಆ ಮನೆಯನ್ನು ಆಗಲೇ ಬಾಡಿಗೆ ಕೊಟ್ಟು ಆಗಿತ್ತು. ಅದು 11 ತಿಂಗಳ ಒಪ್ಪಿಗೆ ಕರಾರು ಪತ್ರದೊಂದಿಗೆ ಆಗಿತ್ತು. ಈ ಮನೆಯಲ್ಲಿ ನನಗೆ ಇದ್ದದ್ದು ಇಷ್ಟೇ ಮರ್ಯಾದೆನಾ? ಈ ವಯಸ್ಸಲ್ಲಿ ನನ್ನ ಜೀವನದ ಅಸ್ತಿತ್ವ ಇಷ್ಟೇನಾ? ನನ್ನ ಪರಿಸ್ಥಿತಿ ಕೇವಲ ಒಬ್ಬ ಕೆಲಸದವಳ ಸಮಾನವಾಗಿದೆ. ಇದುವರೆಗೂ ನಾನು ಸೊಸೆಗೆ ಸಹಾಯ ಆಗಲಿ ಅಂತ ಮಾತ್ರ ಮನೆ ಕೆಲಸ ಮಾಡುತ್ತಿದ್ದೆ. ಆದರೆ ಅವಳು ನನ್ನ ಬಗ್ಗೆ ಹೀಗೆ ಯೋಚಿಸುವುದಾ? ಹೀಗೆ ಆಗುತ್ತದೆ ಅಂತ ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಅಂತ ಅವಳು ಬೇಜಾರಿನಿಂದ ಯೋಚಿಸಿದಳು. ಅವಳ ಮನಸ್ಸು ಚಡಪಡಿಸಲು ಶುರುವಾಯಿತು. ಆದರೆ ಜೀವನದಲ್ಲಿ ಉತ್ಸಾಹ ಅನ್ನುವುದು ಅವಳಲ್ಲಿ ಇನ್ನೂ ಹಸಿರಾಗಿತ್ತು. ರಮಾದೇವಿ ಆ ಉತ್ಸಾಹವನ್ನ ಕೇವಲ ಸೊಸೆಗೆ ತೊಂದರೆ ಆಗಬಾರದು ಅಂತ ಮನೆಯ ಕೆಲಸಕ್ಕಷ್ಟೇ ಸೀಮಿತ ಪಡಿಸಿಕೊಂಡಿದ್ದಳು. ಆದರೆ ಇಂದು ತನ್ನ ಮುಂದಿನ ಜೀವನವನ್ನು ತನ್ನ ಇಷ್ಟದಂತೆ ಬದುಕಬೇಕು ಅಂತ ನಿರ್ಧಾರ ಮಾಡಿಕೊಂಡಳು. ಈಗ ಅವಳು ಪ್ರತಿದಿನ ಪಾರ್ಕಿನಲ್ಲಿ ಸುತ್ತಾಡಲು ಹೋಗುತ್ತಿದ್ದಳು ಮತ್ತು ಬಹಳಷ್ಟು ಜನರೊಂದಿಗೆ ಒಡನಾಟ ಬೆಳೆಸಿದಳು. ಒಮ್ಮೆ ಪಾರ್ಕಿನಲ್ಲಿ ಹೀಗೆ ಸುತ್ತಾಡುವಾಗ ಪಕ್ಕದ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಭಾವನಾಳ ಭೇಟಿಯಾಯಿತು. ಭೇಟಿಯಾದ ಕೆಲವೇ ಸಮಯದಲ್ಲಿ ಅವಳೊಂದಿಗೆ ಆತ್ಮೀಯತೆ ಬೆಳೆಯಿತು. ಹೀಗೆ ಮಾತನಾಡುತ್ತಾ ಆಡುತ್ತಾ ಭಾವನಾಳು, 1 ತಿಂಗಳ ಹಿಂದೆ ನನ್ನ ಅತ್ತೆ ತೀರಿಕೊಂಡಳು. ನನ್ನ ಮಕ್ಕಳು ಇನ್ನು ಸಣ್ಣವರಿದ್ದಾರೆ. ಸನಿಹದಲ್ಲಿ ಯಾವುದೇ ಡೇ ಕೇರ್ಗಳು ಇಲ್ಲ. ಅದಕ್ಕಾಗಿ ನಾನು ಮಕ್ಕಳನ್ನ ಬಿಟ್ಟು ಕೆಲಸಕ್ಕೆ ಹೋಗಲು ಆಗುತ್ತಿಲ್ಲ. ಅದಕ್ಕಾಗಿ ನಾನು 1 ತಿಂಗಳಿಂದ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದೇನೆ. ಅದಕ್ಕೆ ನಾನು ತುಂಬಾ ಬೇಜಾರಿನಲ್ಲಿ ಇದ್ದೇನೆ ಅಂತ ರಮಾದೇವಿಗೆ ಹೇಳಿದಾಗ ಅವಳು, ಮಗಳೇ, ನಿನಗೆ ತೊಂದರೆ ಇಲ್ಲ ಅಂದರೆ ನಿನ್ನ ಮಕ್ಕಳನ್ನ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ಅಜ್ಜಿ, ನೀವು ಯಾರು ಮತ್ತು ಎಲ್ಲಿ ಇರುತ್ತೀರಿ ಅಂತ ಭಾವನಾ ಕೇಳಿದಾಗ ರಮಾದೇವಿಯು ಬಾಯಿಂದ ಒಮ್ಮೆಲೆ, ನನ್ನ ಹೆಸರು ರಮಾದೇವಿ, ನನ್ನ ಪತಿಯು ಅಂತ ಅಷ್ಟಕ್ಕೆ ನಿಲ್ಲಿಸಿದಳು. ಸ್ವಲ್ಪ ಹೊತ್ತು ನಿಂತು ಮತ್ತೆ ಮುಂದುವರೆದರು. ನಾನು ನಿಮ್ಮ ಬಿಲ್ಡಿಂಗಿನ ಎದುರಿಗೆ ಬಿಲ್ಡಿಂಗ್ನಲ್ಲಿ ಇರುತ್ತೇನೆ. ನಾನು ಸುಮಿತ್ರಾಳ ಅತ್ತೆಯಾಗಿದ್ದೇನೆ. ನನ್ನ ಮಗ ಸುಹಾಸನು ವಿದ್ಯುತ್ ಕಂಪನಿಯಲ್ಲಿ ನೌಕರಿ ಮಾಡುತ್ತಾನೆ ಅಂತ ತನ್ನ ಪರಿಚಯ ಹೇಳಿಕೊಂಡಳು. ರಮಾದೇವಿಯೊಂದಿಗೆ ಮಾತನಾಡಿ ಭಾವನಾಳ ಉದ್ದೇಶ ಈಡೇರಿದಂತೆ ಆಯಿತು ಮತ್ತು ರಮಾದೇವಿಯು ತನ್ನ ಜೀವನಕ್ಕೆ ಹೊಸ ಮಾರ್ಗವನ್ನ ಹುಡುಕುತ್ತಿದ್ದಳು. ಹಾಗೂ ಜನರೊಂದಿಗೆ ಬೆರೆತು ಮಾತನಾಡುವುದು ಅವಳಿಗೆ ಇಷ್ಟವಾಗುತ್ತಿತ್ತು. ಅದಕ್ಕಾಗಿ ಅವಳು ಈ ಕೆಲಸವನ್ನ ಮಾಡಲು ಮನಸ್ಸು ಮಾಡಿದಳು. ಮಾರನೆಯ ದಿನವೇ ಭಾವನಾ ತನ್ನ 2 ಮಕ್ಕಳನ್ನು ರಮಾದೇವಿಯ ಹತ್ತಿರ ಬಿಟ್ಟು ತನ್ನ ಆಫೀಸ್ಗೆ ಹೋದಳು. ಯಾವಾಗ ರಮಾದೇವಿಯು ಆ 2 ಮಕ್ಕಳನ್ನು ಮನೆಯ ಒಳಗಡೆ ಕರೆದುಕೊಂಡು ಬಂದಳೋ ಆಗ ಸುಮಿತ್ರಾಳಿಗೆ ಇದನ್ನೆಲ್ಲ ನೋಡಿ ವಿಚಿತ್ರವಾಯಿತು. ಹಾಗೂ ಅವಳು ಆ ಮಕ್ಕಳ ಬಗ್ಗೆ ವಿಚಾರಿಸಿದಾಗ ರಮಾದೇವಿಯು, ಸೊಸೆ,
ಇವರು ಎದುರಿನ ಬಿಲ್ಡಿಂಗ್ನಲ್ಲಿರುವ ಭಾವನಾ ಅನ್ನುವ ಮಹಿಳೆಯ ಮಕ್ಕಳಾಗಿದ್ದಾರೆ. ಅಷ್ಟಕ್ಕೂ ಇವರನ್ನ ನೋಡಿಕೊಳ್ಳಲು ಅವರ ಮನೆಯಲ್ಲಿ ಯಾರೂ ಇಲ್ಲವಂತೆ. ಅದಕ್ಕಾಗಿ ಅವಳಿಗೆ ನೌಕರಿಗೆ ಹೋಗಲು ಆಗುತ್ತಿರಲಿಲ್ಲ ಮತ್ತು ನನಗೂ ದಿನಪೂರ್ತಿ ಬೇಜಾರಾಗುತ್ತದೆ. ಅದಕ್ಕಾಗಿ ನಾನು ಈ 2 ಮಕ್ಕಳನ್ನ ನೋಡಿಕೊಳ್ಳಲು ಒಪ್ಪಿಕೊಂಡಿದ್ದೇನೆ. ನನಗೂ ಸಮಯ ಕಳೆದಂತೆ ಆಗುತ್ತದೆ ಮತ್ತು ಸ್ವಲ್ಪ ಹಣವೂ ಸಿಗುತ್ತದೆ ಅಂತ ಹೇಳಿದಳು. ಅತ್ತೆಯ ಇಂತಹ ಮಾತುಗಳನ್ನ ಕೇಳಿ ಸುಮಿತ್ರಾಳಿಗೆ ತುಂಬಾ ಸಿಟ್ಟು ಬಂದಿತು. ಆಗ ಅವಳು, ಅತ್ತೆ, ನನಗೆ ಒಂದು ಮಾತು ಕೇಳದೆ ನನ್ನ ಮನೆಯಲ್ಲಿ ಇದನ್ನೆಲ್ಲ ಹೇಗೆ ಮಾಡುತ್ತಿದ್ದೀರಿ? ಇದು ಶಹರವಾಗಿದೆ. ಜಾತ್ರೆ ಮಾಡಲಿಕ್ಕೆ ಇದು ನಿಮ್ಮ ಪಟ್ಟಣವಲ್ಲ. ಈ ಮಕ್ಕಳನ್ನು ಎಲ್ಲಿಂದ ಕರೆದುಕೊಂಡು ಬಂದಿರೋ ಅಲ್ಲಿಯೇ ಬಿಟ್ಟು ಬನ್ನಿ ಅಂತ ಒದರಾಡಿದಳು. ಆಗ ರಮಾದೇವಿಯು, ಆದರೆ ಸೊಸೆ, ನನಗೆ ನನ್ನದೇ ಆದ ಒಂದು ಕೆಲಸ ಶುರು ಮಾಡಬೇಕು ಅಂತ ಬಹಳ ದಿನಗಳಿಂದ ಆಸೆ ಇದೆ. ಆದರೆ ಸಮಯ ಮತ್ತು ಅವಕಾಶವೇ ಸಿಗುತ್ತಿರಲಿಲ್ಲ. ಆದರೆ ಇಂದು ಇಲ್ಲಿ ಸನಿಹದಲ್ಲಿ ಯಾವುದೇ ಡೇ ಕೇರ್ ಇಲ್ಲ ಅಂತ ತಿಳಿದಾಗ ಆ ಕೆಲಸವನ್ನು ನಾನೇ ಏಕೆ ಮಾಡಬಾರದು ಅಂದುಕೊಂಡೆ ಮತ್ತು ನಾನು ನನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ನನ್ನದೇ ಆದ ಒಂದು ಗುರುತನ್ನ ಹೊಂದಬೇಕು ಅಂತ ಬಯಸುತ್ತೇನೆ ಅಂತ ಹೇಳಿದಳು. ರಮಾದೇವಿಯ ಈ ಮಾತುಗಳನ್ನ ಕೇಳಿ ಸುಮಿತ್ರಾ ವ್ಯಂಗ್ಯವಾಗಿ ನಗುತ್ತಾ, ಅತ್ತೆ, ನಿಮಗೆ ಇನ್ನೆಷ್ಟು ಆಯಸ್ಸು ಉಳಿದಿದೆ? ಈ ವಯಸ್ಸಿನಲ್ಲಿ ಗುರುತು ಹೊಂದಬೇಕು ಅಂತ ಇಂತಹ ಗನಂದಾರಿ ಕೆಲಸಗಳನ್ನ ಮಾಡಿದರೆ ನಿಮಗೆ ಶೋಭೆ ತರುವುದಿಲ್ಲ. ಮಂದಿಯ ಮಕ್ಕಳನ್ನ ನೋಡಿಕೊಳ್ಳುವುದಾ? ಒಂದು ವೇಳೆ ನಿಮಗೆ ಏನಾದರೂ ಆದರೆ ನಿಮ್ಮನ್ಯಾರು ನೋಡಿಕೊಳ್ಳಬೇಕು? ನಿಮ್ಮನ್ನ ನೋಡಿಕೊಳ್ಳುತ್ತೇವೆ ಅಂತ ನಮ್ಮ ಮೇಲೆ ಭರವಸೆ ಅಂತೂ ಇಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದಳು. ಸೊಸೆಯ ಇಂತಹ ಕಠೋರವಾದ ಮಾತುಗಳನ್ನ ಕೇಳಿ ರಮಾದೇವಿಯು, ಆಯ್ತು, ನಿನಗೆ ಇಷ್ಟವಿಲ್ಲದಿದ್ದರೆ ನಾಳೆಯಿಂದ ಈ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬರುವುದಿಲ್ಲ. ಆದರೆ ಈ ಮಕ್ಕಳು ಇಂದು ಇಲ್ಲಿಯೇ ಇರುತ್ತಾರೆ ಅಂತ ವಿನಯಪೂರ್ವಕವಾಗಿ ಹೇಳಿದಾಗ ಸುಮಿತ್ರಾಳು, ಇಲ್ಲ ಅತ್ತೆ, 1 ತಾಸಿನ ಮಟ್ಟಿಗೂ ನಾನು ಸಹಿಸಿಕೊಳ್ಳಲು ತಯಾರಿಲ್ಲ. ಈಗಲೇ ಇವರನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಅಂತ ನೇರವಾಗಿ ಹೇಳಿದಳು. ಸೊಸೆಯ ಮಾತು ಕೇಳಿ ರಮಾದೇವಿಯು ಅನಿವಾರ್ಯವಾಗಿ ಆ ಮಕ್ಕಳನ್ನ ಕರೆದುಕೊಂಡು ಪಾರ್ಕಿಗೆ ಹೋದಳು. ಮಕ್ಕಳು ಪಾರ್ಕಿನಲ್ಲಿ ಆಟ ಆಡುತ್ತಿದ್ದವು. ಮಧ್ಯಾಹ್ನ ಭಾವನಾ ಮರಳಿ ಮನೆಗೆ ಬಂದಾಗ ರಮಾದೇವಿಯು ಅವಳ ಮಕ್ಕಳನ್ನು ಅವಳ ಮನೆಗೆ ಬಿಟ್ಟಳು. ಮನೆಗೆ ಬಂದ ರಮಾದೇವಿಯು ಮತ್ತೆ ಸೊಸೆಯ ಮಾತುಗಳನ್ನು ನೆನೆದು ದುಃಖದಿಂದ ಕಣ್ಣೀರು ಸುರಿಸಿದಳು ಮತ್ತು ತನ್ನ ರೂಮಿಗೆ ಹೋಗಿ ತನ್ನ ಪತಿಯ ಫೋಟೋದ ಎದುರು ಕುಳಿತು ಮತ್ತಷ್ಟು ಚಿಂತೆಯಿಂದ ಕಣ್ಣೀರು ಸುರಿಸಿದಳು. ಇಂದು ಅವಳಿಗೆ ಬಹಳ ಒಂಟಿತನ ಕಾಡುತ್ತಿತ್ತು. ಅದಕ್ಕಾಗಿ ಅವಳು ತನ್ನ ಪತಿಯ ಫೋಟೋದೊಂದಿಗೆ ಮಾತನಾಡಲು ಶುರು ಮಾಡಿದಳು. ರೀ, ಏನ್ರಿ, ನಾನು ಈ ವಯಸ್ಸಿನಲ್ಲಿ ಈ ಸಮಾಜದಲ್ಲಿ ನನ್ನದೇ ಆದ ಗುರುತನ್ನ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ವಯಸ್ಸಾದರೇನಂತೆ, ನಾನು ನನ್ನ ಸಾವಿನ ದಾರಿ ಕಾಯುತ್ತಿರಬೇಕಾ ಅಂತ ಹೇಳುತ್ತಾ ಅವಳು ತನ್ನ ಪತಿಯ ಫೋಟೋವನ್ನ ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತಳು. ಅಚಾನಕ್ಕಾಗಿ ಅವಳ ಪತಿ ಅವಳಿಗೆ ಧೈರ್ಯ ತುಂಬಿದ ಅನುಭವ ಆಯಿತು. ಆ ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಹೊಸ ಉತ್ಸಾಹ ಮೂಡಿತು ಮತ್ತು ಅವಳು ಒಂದು ನಿರ್ಧಾರ ಮಾಡಿಕೊಂಡಿದ್ದೇನೆಂದರೆ, ನಾನು ಇಲ್ಲಿಯೇ ಇದ್ದು ನನ್ನ ಮುಂದಿನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಮತ್ತು ವಯಸ್ಸು ಆದರೆ ಜೀವನವೇ ಮುಗಿದು ಹೋಗುವುದಿಲ್ಲ ಅನ್ನುವುದನ್ನ ಸೊಸೆಗೆ ತೋರಿಸಿಕೊಡಬೇಕು ಅಂತ. ರಾತ್ರಿ ಯಾವಾಗ ರಮಾದೇವಿಯ ಮಗ ಸುಹಾಸನು ಮನೆಗೆ ಬಂದನೋ ಆಗ ಅವಳು ತನ್ನ ಯೋಜನೆಯ ಬಗ್ಗೆ ಅವನಿಗೆ ಪೂರ್ತಿಯಾಗಿ ತಿಳಿಸಿ ಹೇಳಿದಳು. ಅವನಿಗೆ ತನ್ನ ತಾಯಿಯ ಆಸೆಯನ್ನ ತಿಳಿದು ಬಹಳ ಖುಷಿಯಾಯಿತು. ತಾಯಿಯ ಮಾತಿಗೆ ಅವನು ಕೂಡಲೇ ಒಪ್ಪಿಗೆ ಕೊಟ್ಟ. ಆಗ ಸುಮಿತ್ರಾಳು, ಈ ವಯಸ್ಸಲ್ಲಿ ಅತ್ತೆಗೆ ಕೆಲಸ ಮಾಡುವ ಹಂಬಲ ಏಕೆ ಹತ್ತಿದೆ ಅಂತ ನನಗೆ ತಿಳಿಯುತ್ತಿಲ್ಲ. ಹಾಗೊಂದು ವೇಳೆ ಕೆಲಸವನ್ನೇ ಮಾಡಬೇಕು ಅಂದ್ರೆ ಮನೆಯ ಕೆಲಸವನ್ನ ಮಾಡುತ್ತಾ ಇರಲಿ ಅಂತ ಹೇಳಿದಾಗ ಸುಹಾಸನು, ಇಲ್ಲ, ಅಮ್ಮನ ಇಚ್ಛೆ ಏನಿದೆಯೋ ಅವಳು ಅದನ್ನೇ ಮಾಡಲಿ. ಅಮ್ಮ, ನಾನು ನಾಳೆಯೇ ನಿನಗೆ ಒಂದು ಸ್ಥಳದ ವ್ಯವಸ್ಥೆ ಮಾಡಿಸಿಕೊಡುತ್ತೇನೆ ಅಂತ ಹೇಳಿ ಅವನು ಅಲ್ಲಿಂದ ಹೋದನು. ರಮಾದೇವಿಯು ಸುಮಿತ್ರಾ ಸಿಟ್ಟಿನಲ್ಲಿ ಇರುವುದನ್ನ ನೋಡಿ, ಸೊಸೆ, ಯಾರದೋ ಮನೆಯ ಕೆಲಸ ಮಾಡುವುದಕ್ಕಿಂತ ನನ್ನದೇ ಆದ ನನ್ನಿಷ್ಟದ ಕೆಲಸ ಮಾಡಬೇಕು ಅಂತ ನನ್ನ ಅನಿಸಿಕೆ ಆಗಿದೆ. ನಾನು ಅದನ್ನೇ ಮಾಡುತ್ತೇನೆ. ವಯಸ್ಸಾಗಿದೆ ಅಂದರೆ ಒಬ್ಬ ವ್ಯಕ್ತಿಯ ಅಸ್ತಿತ್ವವೇ ಮುಗಿದು ಹೋಯಿತು ಅಂತ ಅರ್ಥವಲ್ಲ. ನಿನ್ನೆಯವರೆಗೂ ನೀನು ನನ್ನ ಜೀವನದಲ್ಲಿ ಏನು ಆಟ ಆಡಬೇಕೋ ಆಡಿದೆ. ಆದರೆ ಇನ್ನು ಮುಂದೆ ನನ್ನ ಜೀವನ ನನ್ನ ನಿರ್ಧಾರದಂತೆ ನಡೆಯುತ್ತದೆ, ನೀನು ನಡೆಸಿಕೊಂಡಂತೆ ಆಗಲ್ಲ ಅಂತ ಬಾಣ ಬಿಟ್ಟಂತೆ ಹೇಳಿ ತನ್ನ ರೂಮಿಗೆ ಹೋಗಿ ಬಾಗಿಲು ಮುಚ್ಚಿದಳು. ತನ್ನ ಅತ್ತೆಯ ಬಾಯಿಂದ ಇಂತಹ ಮಾತನ್ನು ಕೇಳಿ ಸುಮಿತ್ರಾ ಹೈರಾಣಾಗಿ ನಿಂತಳು. ಮಾರನೆಯ ದಿನವೇ ಎದುರಿನ ಪ್ಲಾಟಿನ ಕೆಳಗಿನ ಒಂದು ರೂಮನ್ನು ಬಾಡಿಗೆ ಹಿಡಿದು ಸುಹಾಸನು ತನ್ನ ತಾಯಿಗೆ ಒಪ್ಪಿಸಿದ. ಅಂದಿನಿಂದ ಪ್ರತಿದಿನ ಬೆಳಗ್ಗೆ ರಮಾದೇವಿ ತಯಾರಾಗಿ ಆ ರೂಮಿಗೆ ಹೋಗುತ್ತಿದ್ದಳು. ಭಾವನಾ ತನ್ನ ಮಕ್ಕಳನ್ನು ರಮಾದೇವಿಯ ಹತ್ತಿರ ಅದೇ ರೂಮಿನಲ್ಲಿ ಬಿಟ್ಟು ನಿಶ್ಚಿಂತೆಯಿಂದ ತನ್ನ ಆಫೀಸ್ಗೆ ಹೋಗಲು ಶುರು ಮಾಡಿದಳು. ಆ ಮಕ್ಕಳು ಕೂಡ ರಮಾದೇವಿಯೊಂದಿಗೆ ಬಹಳ ಖುಷಿಯಿಂದ ಇರುತ್ತಿದ್ದರು.
ಆ ಮಕ್ಕಳನ್ನ ನೋಡಿ ಮನೆಯಲ್ಲಿ ತಮ್ಮ ಮಕ್ಕಳನ್ನ ನೋಡಿಕೊಳ್ಳಲು ಯಾರೂ ಇಲ್ಲದ ಆ ಅಪಾರ್ಟ್ಮೆಂಟಿನ ಉಳಿದ ಪಾಲಕರು ರಮಾದೇವಿಯ ಹತ್ತಿರ ನೋಡಿಕೊಳ್ಳಲು ಬಿಡಲು ಶುರು ಮಾಡಿದರು. ಹೀಗೆ 8-10 ಮಕ್ಕಳು ಮತ್ತೆ ರಮಾದೇವಿಯ ರೂಮಿಗೆ ಬರಲು ಶುರು ಮಾಡಿದರು. ದಿನೇ ದಿನೇ ಮಕ್ಕಳ ಸಂಖ್ಯೆ ಬೆಳೆಯುತ್ತಾ ಹೋಯಿತು. ರಮಾದೇವಿಯು ಮಕ್ಕಳಿಗೆ ಆಡಲಿಕ್ಕೆ ತರಹದ ಆಟಿಕೆಗಳನ್ನ ತಂದು ರೂಮಿನಲ್ಲಿ ಇರಿಸಿದಳು ಮತ್ತು ಸಹಾಯಕ್ಕಾಗಿ ಒಬ್ಬ ಆಯಾಳನ್ನ ನೌಕರಿಗೆ ಇಟ್ಟುಕೊಂಡಳು. ಆ ನೌಕರಳು ಓಡಾಡಿ ಎಲ್ಲಾ ಕೆಲಸವನ್ನ ಮಾಡುತ್ತಿದ್ದಳು ಮತ್ತು ಆ ರೂಮಿನ ಸ್ವಚ್ಛತೆಯನ್ನ ನೋಡಿಕೊಳ್ಳುತ್ತಿದ್ದಳು ಹಾಗೂ ಮಕ್ಕಳು ತಂದಿದ್ದ ತಿಂಡಿಯನ್ನ ಬಿಸಿ ಮಾಡಿ ತಿನ್ನಲು ಕೊಡುತ್ತಿದ್ದಳು. ನೋಡುತ್ತಲೇ ರಮಾದೇವಿಯ ಕೆಲಸ ಹೆಚ್ಚಾಯಿತು. ಅದಕ್ಕಾಗಿ ಅವಳು ಪಕ್ಕದ ರೂಮನ್ನು ಬಾಡಿಗೆ ಹಿಡಿಯುವ ಹಾಗೆ ಆಯಿತು. ಒಂದಿನ ಆಯಾಳು ರಮಾದೇವಿಗೆ, ಇದೇ ಸೊಸೈಟಿಯಲ್ಲಿ ನಿಮ್ಮ ವಯಸ್ಸಿನ ಒಬ್ಬ ಅಜ್ಜಿ ಇದ್ದಾಳೆ ಮತ್ತು ಅವಳು ತುಂಬಾ ಕಷ್ಟದಲ್ಲಿ ಇದ್ದಾಳೆ. ಅವಳ ಸೊಸೆ ಅವಳಿಗೆ ಬಹಳ ಕಿರುಕುಳ ಕೊಡುತ್ತಿದ್ದಾಳೆ ಅಂತ ತಿಳಿಸಿದಳು. ರಮಾದೇವಿಯು ಆಯಾಳಿಗೆ ಹೇಳಿ ಆ ಅಜ್ಜಿಯನ್ನು ತನ್ನ ಹತ್ತಿರ ಕರೆಸಿಕೊಂಡಳು. ಆ ಅಜ್ಜಿಯ ಹೆಸರು ಗಾಯತ್ರಿ ದೇವಿ ಆಗಿತ್ತು. ಹಾಗೆ ಕರೆಸಿಕೊಂಡ ರಮಾದೇವಿಯು ಅವಳ ಕಷ್ಟವನ್ನ ಕೇಳಿ ಅವಳಿಗೆ, ಒಂದು ವೇಳೆ ನೀವು ಇಚ್ಛಿಸಿದರೆ ನನ್ನೊಂದಿಗೆ ಇಲ್ಲಿಗೆ ಬರಬಹುದು. ನೀವು ಹೇಳಿದ ಪ್ರಕಾರ ನೀವು ಹೊಲಿಗೆ ಕೆಲಸವನ್ನು ಚೆನ್ನಾಗಿ ಮಾಡುತ್ತೀರಿ. ನನ್ನ ಮನೆಯಲ್ಲಿ ಒಂದು ಹೊಲಿಗೆ ಯಂತ್ರ ಸುಮ್ಮನೆ ಜಾಗ ಹಿಡಿದು ಕುಳಿತಿದೆ. ನಾವೇಕೆ ಆ ಯಂತ್ರದಿಂದ ಬಡ ಹುಡುಗಿಯರಿಗೆ ಹೊಲಿಗೆ ಕಲಿಸುವ ಕೆಲಸವನ್ನ ಮಾಡಬಾರದು? ಅದಕ್ಕಾಗಿ ಅವರಿಂದ ಕಡಿಮೆ ಫೀಸ್ ಇಸಿದುಕೊಳ್ಳೋಣ. ಅದರಿಂದ ಅವರು ಕೂಡ ಸ್ವಾವಲಂಬಿ ಆಗುತ್ತಾರೆ ಮತ್ತು ನಮ್ಮ ಜೀವನಕ್ಕೂ ಒಂದು ಉದ್ದೇಶ ಸಿಕ್ಕಂತೆ ಆಗುತ್ತದೆ. ಖಂಡಿತವಾಗಿಯೂ ಹಣ ಗಳಿಸುವ ಉದ್ದೇಶ ನಮ್ಮದಾಗಿರುವುದಿಲ್ಲ. ಹೀಗೆ ಮಾಡುತ್ತಾ ನಮ್ಮ ವೃದ್ಧಾಪ್ಯವು ಕಳೆಯುತ್ತದೆ ಮತ್ತು ಸ್ವಲ್ಪ ಹಣವು ಗಳಿಸಿದರೆ ತಪ್ಪೇನಿಲ್ಲ ಅಂತ ಹೇಳಿದಳು. ಗಾಯತ್ರಿ ದೇವಿಗೆ ಎಲ್ಲವೂ ಅರ್ಥವಾಯಿತು ಮತ್ತು ಅವಳು ಮಾರನೆಯ ದಿನದಿಂದಲೇ ರಮಾದೇವಿಯ ಹತ್ತಿರ ಬರಲು ಶುರು ಮಾಡಿದಳು. ಹಲವು ಗಂಟೆಗಳವರೆಗೆ ಅಲ್ಲಿಯೇ ಇದ್ದು ಕೆಲಸ ಮಾಡುತ್ತಿದ್ದಳು. ರಮಾದೇವಿಯೊಂದಿಗೆ ಕೆಲಸ ಮಾಡುವುದು ಗಾಯತ್ರಿ ದೇವಿಗೆ ತುಂಬಾ ಇಷ್ಟವಾಗುತ್ತಿತ್ತು. ಹೀಗೆ ಒಬ್ಬರಿಗೊಬ್ಬರು ಪರಸ್ಪರ ಜೊತೆಯಾಗಿದ್ದಕ್ಕೆ ಅವರು ತುಂಬಾ ಖುಷಿಯಾಗಿದ್ದರು. ಯಾವ ಗಾಯತ್ರಿ ದೇವಿಯೋ ಮನೆಯಲ್ಲಿನ ಜಗಳದ ಕಾರಣದಿಂದ ಸೊರಗಿ ಸುಮ್ಮನಾಗಿದ್ದಳೋ, ಈಗ ಅವಳು ಕೆಲವೇ ದಿನಗಳಲ್ಲಿ ಬಹಳ ಆರೋಗ್ಯಕರವಾಗಿ ಕಾಣುತ್ತಿದ್ದಳು. ಕ್ರಮೇಣ ಮತ್ತಷ್ಟು ಮಹಿಳೆಯರು ರಮಾದೇವಿಯೊಂದಿಗೆ ಕೈ ಜೋಡಿಸುತ್ತಾ ಹೋದರು. ಅದಕ್ಕಾಗಿ ಆ ಜಾಗವು ಬಹಳ ಕಡಿಮೆ ಎನಿಸತೊಡಗಿತು. ರಮಾದೇವಿಯ ಆಜ್ಞೆಯಂತೆ ಸುಹಾಸನು ಸೊಸೈಟಿಯ ಹೊರಗೆ ಇರುವ ಒಂದು ದೊಡ್ಡ ಮನೆಯನ್ನೇ ಬಾಡಿಗೆ ಹಿಡಿದುಕೊಟ್ಟ. ಈಗ ಆ ಮಹಿಳೆಯರಿಗೆ ಎಷ್ಟು ಆದಾಯ ಬರುತ್ತಿತ್ತು ಅಂದರೆ ಆ ಮನೆಯ ಬಾಡಿಗೆ ಆರಾಮದಾಯಕವಾಗಿ ಹೋಗುತ್ತಿತ್ತು ಮತ್ತು ರಮಾದೇವಿಯ ಹತ್ತಿರ ಕೆಲಸ ಮಾಡುವ ಎಲ್ಲಾ ಮಹಿಳೆಯರು ಬಹಳ ಖುಷಿಯಾಗಿದ್ದರು. ಅವರಿಗೆ ಸಮಯ ಕಳೆಯಲು ಒಂದು ಒಳ್ಳೆಯ ಜಾಗ ಸಿಕ್ಕಂತೆ ಆಗಿತ್ತು ಮತ್ತು ಸ್ವಲ್ಪ ಆದಾಯವೂ ಬರುತ್ತಿತ್ತು. ಈಗ ಆ ವೃದ್ಧ ಮಹಿಳೆಯರು ತಮ್ಮ ಖರ್ಚಿನ ಹಣಕ್ಕಾಗಿ ಮಗ ಸೊಸೆಯ ಕೈ ನೋಡುವಂತಿರಲಿಲ್ಲ. ಅವರೆಲ್ಲರೂ ಪರಸ್ಪರ ಖುಷಿಯಾಗಿ ತಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುತ್ತಿದ್ದರು ಮತ್ತು ಸಮಾಜಕ್ಕೂ ತಮ್ಮ ಕೈಲಾದಷ್ಟು ಕೊಡುಗೆಯನ್ನ ಕೊಡುತ್ತಿದ್ದರು. ಆ ಎಲ್ಲಾ ವೃದ್ಧ ಮಹಿಳೆಯರಿಗೂ ರಮಾದೇವಿ ಅಂತವರ ಯಾರದಾದರೂ ಅವಶ್ಯಕತೆ ಇತ್ತು. ಅವರೊಂದಿಗೆ ಗಳಿಬಿಳಿಯಾಗಿ ಮಾತನಾಡಿ ಅವರ ಆರೋಗ್ಯವನ್ನ ವಿಚಾರಿಸುತ್ತಾ ಕಾಳಜಿ ಮಾಡುವವರದು ಅದೆಲ್ಲ ಅವರಿಗೆ ರಮಾದೇವಿಯ ಹತ್ತಿರ ಸಿಕ್ಕಿತ್ತು. ದಿನೇ ಕಳೆದಂತೆ ವೃದ್ಧ ಮಹಿಳೆಯರ ಸಂಖ್ಯೆ 25ಕ್ಕೆ ಏರಿತು. ರಮಾದೇವಿಯು ಎಲ್ಲರಿಗೂ ಏನಾದರೊಂದು ಸ್ವಲ್ಪ ಕೆಲಸ ಮಾಡಲು ಪ್ರೇರಣೆ ಕೊಡುತ್ತಿದ್ದಳು. ಯಾರೋ ಉಪ್ಪಿನಕಾಯಿ ಮಾಡುವುದನ್ನ ಹೇಳಿಕೊಡುತ್ತಿದ್ದರೆ, ಮತ್ಯಾರೋ ಅಡಿಗೆ ಮಾಡುವುದನ್ನ ಹೇಳಿಕೊಡುತ್ತಿದ್ದರು. ಇನ್ಯಾರೋ ಹೊಲಿಗೆ ಹಾಕುವುದನ್ನ ಮತ್ತು ಸಿಹಿ ತಿಂಡಿಗಳನ್ನ ಮಾಡುವುದನ್ನ ಹೇಳಿಕೊಡುತ್ತಿದ್ದರು. ಕೆಲವರು ರಮಾದೇವಿಯೊಂದಿಗೆ ಮಕ್ಕಳನ್ನ ನೋಡಿಕೊಳ್ಳುತ್ತಿದ್ದರು. ಅವರೆಲ್ಲ ವೃದ್ಧ ಮಹಿಳೆಯರು ಆ ಪೂರ್ತಿ ಏರಿಯಾದಲ್ಲಿಯೇ ಪ್ರಚಲಿತದಲ್ಲಿ ಬಂದರು. ನಿಧಾನವಾಗಿ ರಮಾದೇವಿಯ ಹೆಸರು ಎಷ್ಟು ಬೆಳೆಯಿತು ಅಂದರೆ ಪೂರ್ತಿ ಆ ಶಹರದ ಜನರೇ ಅವಳನ್ನ ಸನ್ಮಾನಿಸುತ್ತಿದ್ದರು. ಒಮ್ಮೆ ಸುಮಿತ್ರಾ ತನ್ನ ಯಾವುದೋ ಕೆಲಸದ ನಿಮಿತ್ತ ರಮಾದೇವಿಯ ಕೇಂದ್ರಕ್ಕೆ ಬಂದಳು. ಅಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ಅವಳ ಎದುರಿಗೆ ಭಾವನಾ ತನ್ನ ಮಕ್ಕಳನ್ನ ಕರೆದುಕೊಂಡು ಬಂದಳು. ಆಗ ಭಾವನಾ ಸುಮಿತ್ರಾಳನ್ನ ನೋಡಿ, ಅರೆ, ನಾನು ಈ ಮೊದಲು ನಿಮ್ಮನ್ನು ಇಲ್ಲಿ ನೋಡಿಲ್ಲ. ನೀವು ಎಲ್ಲಿ ಇರುತ್ತೀರಿ ಅಂತ ಕೇಳಿದಾಗ ಸುಮಿತ್ರಾಳು, ನಾನು ಈ ಕೇಂದ್ರದ ಸಂಚಾಲಕರು ಇದ್ದಾರಲ್ಲ ರಮಾದೇವಿ, ಅವರ ಸೊಸೆಯಾಗಿದ್ದೇನೆ ಅಂತ ಹೇಳಿದಳು. ಆಗ ಭಾವನಾಳಿಗೆ 8 ತಿಂಗಳು ಹಿಂದೆ ರಮಾದೇವಿ ಪಾರ್ಕಿನಲ್ಲಿ ಹೇಳಿದ ಮಾತು ನೆನಪಿಗೆ ಬಂದಿತ್ತು. ಆಗ ರಮಾದೇವಿಯು ನಾನು ಸುಮಿತ್ರಾಳ ಅತ್ತೆ ಅಂತ ಹೇಳಿದ್ದಳು. ಅಂತಹ ಅತ್ತೆಯ ಗುರುತು ಈ ಶಹರದಲ್ಲಿ ಕೇವಲ ಸುಮಿತ್ರಾಳ ಅತ್ತೆ ಅಂತ ಅಷ್ಟೇ ಇತ್ತು. ಆದರೆ ಕಳೆದ 8 ತಿಂಗಳಲ್ಲಿಯೇ ಆ ಗುರುತು ಬದಲಾವಣೆಯಾಗಿತ್ತು. ಇಂದು ಸುಮಿತ್ರಾಳಿಗೆ ತನ್ನ ಗುರುತನ್ನು ಹೇಳಲಿಕ್ಕೆ ರಮಾದೇವಿಯ ಹೆಸರಿನ ಅವಶ್ಯಕತೆ ಆಗಿತ್ತು. ಇಂದು ರಮಾದೇವಿಯು ದೇಹಕ್ಕೆ ಮಾತ್ರ ವಯಸ್ಸು ಆಗಿರುತ್ತದೆ,
ಒಂದು ವೇಳೆ ಜೀವನಕ್ಕೆ ಹೊಸ ಮಾರ್ಗ ಕಂಡುಕೊಳ್ಳಬೇಕು ಅನ್ನುವ ಬಲವಾದ ಹಂಬಲ ಆ ವಯಸ್ಸಿನಲ್ಲಿಯೂ ಮೂಡಿದರೆ ಏನೂ ಅಸಾಧ್ಯವಿಲ್ಲ ಅಂತ ತೋರಿಸಿಕೊಟ್ಟಿದ್ದಳು. ಒಂದು ವೇಳೆ ಇಂದಿನ ಯುವ ಪೀಳಿಗೆ ರಮಾದೇವಿಯ ಮಗ ಸುಹಾಸನ ಹಾಗೆ ತಮ್ಮ ಮನೆಯಲ್ಲಿನ ವೃದ್ಧರಿಗೆ ಸಹಕರಿಸಿದರೆ ಅವರು ಕೂಡ ಪ್ರೇರಣೆಯ ಹೊಸ ಉದಾಹರಣೆ ಆಗುತ್ತಾರೆ. ಈ ಒಂದು ಸಣ್ಣ ಹೆಜ್ಜೆಯಿಂದಲೇ ನಮ್ಮ ಹಿರಿಯರ ವೃದ್ಧಾಪ್ಯ ಸಾರ್ಥಕ ಆಗುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಅನ್ನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.